ಕನ್ನಡ ಇಂಡಸ್ಟ್ರಿಯಲ್ಲಿ ಪೈರಸಿ ಕಮ್ಮಿ ಎಂಬ ಮಾತಿದೆ. ಬಹುಶಃ ಅದು ನಿಜ ಕೂಡ ಆಗಿತ್ತು. ಆದ್ರೆ ಈಗ ಆ ಮಾತನ್ನ ವಾಪಸ್ ತೆಗೆದುಕೊಳ್ಳಬೇಕಿದೆ. ಯಾಕಂದ್ರೆ ರಿಲೀಸ್ ಆದ ಕೆಲವೇ ದಿನಗಳಲ್ಲಿ ಕನ್ನಡ ಚಿತ್ರಗಳ ಪೈರಸಿ ಕೂಡ ಹೊರಗೆ ಬರ್ತಿದೆ. ಹೊಸಬರ ಅಥವಾ ಯುವ ನಟರ ಸಿನಿಮಾಗಳು ಅಂದ್ರೆ ಅದನ್ನ ತಡೆಯೋದು ಸ್ವಲ್ಪ ಕಷ್ಟ ಎನ್ನಬಹುದು. ಆದ್ರೆ ಪುನೀತ್, ದರ್ಶನ್ ಅಂತಹ ಸ್ಟಾರ್ ನಟರ ಚಿತ್ರಗಳೇ ಖಾಸಗಿ ವೆಬ್ಸೈಟ್ಗಳಲ್ಲಿ ಹರಿದಾಡ್ತಿದೆ. ಹೌದು, ಈಗ ಲೇಟೆಸ್ಟ್ ಆಗಿ ದರ್ಶನ್ ಅವರ ಯಜಮಾನ ಸಿನಿಮಾ ಪೈರಸಿ ಆಗಿದೆ. ಈಗಿನ ಪರಿಸ್ಥಿತಿಯಲ್ಲಿ ಸ್ಟಾರ್ ನಟರ ಇಂಟ್ರೋ ಸಾಂಗ್ ಅಥವಾ ಇಂಟ್ರೋ ದೃಶ್ಯವನ್ನ ಸೆರೆ ಹಿಡಿದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರೇನೆ ಅಭಿಮಾನಿಗಳು ಸುಮ್ಮನೆ ಇರಲ್ಲ. ಇದೀಗ ಪೂರ್ತಿ ಸಿನಿಮಾವನ್ನ ಪೈರಸಿ ಮಾಡಿದ್ರೆ ಏನ್ ಮಾಡೋದು? ಇದರ ವಿರುದ್ಧ ಇನ್ನು ಯಾಕೆ ಯಾರು ಎಚ್ಚೆತ್ತುಕೊಂಡಿಲ್ಲ? ಇಷ್ಟು ದಿನ ತೆಲುಗು, ತಮಿಳು, ಹಿಂದಿ ಚಿತ್ರಗಳನ್ನ ಟಾರ್ಗೆಟ್ ಮಾಡಿದ್ದ ತಮಿಳು ರಾಕರ್ಸ್ ಈಗ ಕನ್ನಡ ಸಿನಿಮಾಗಳನ್ನ ಕೂಡ ಗುರಿಯಾಗಿಸಿದೆ. ದರ್ಶನ್ ಯಜಮಾನ ಸಿನಿಮಾ ರಿಲೀಸ್ ಆಗಿ ಕೇವಲ 7 ದಿನ ಕಳೆದಿದೆ. ಅಷ್ಟರಲ್ಲೇ ಯಜಮಾನ ಪೂರ್ತಿ ಸಿನಿಮಾ ಪೈರಸಿ ಆಗಿದೆ. ಕೇವಲ ದೃಶ್ಯಗಳು ಮಾತ್ರ ಲೀಕ್ ಮಾಡಿದವರ ವಿರುದ್ಧ ಕ್ರಮ ಜರುಗಿಸುವ ಚಿತ್ರತಂಡಗಳು ಈಗ ಇಡೀ ಸಿನಿಮಾವನ್ನ ಲೀಕ್ ಮಾಡಿದವರಿಗೆ ಏನ್ ಮಾಡ್ಬೇಕು ಹೇಳಿ? ಅಂತವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಕನ್ನಡ ಸಿನಿಮಾಗಳಿಗೆ ಭವಿಷ್ಯದಲ್ಲಿ ತೊಂದರೆಯಾಗಲಿದೆ. ಇದು ಕಲೆಕ್ಷನ್ ಮೇಲೂ ಪ್ರಭಾವ ಬೀರಲಿದೆ. ಕೇವಲ ದರ್ಶನ್ ಸಿನಿಮಾ ಮಾತ್ರವಲ್ಲ, ಪುನೀತ್ ರಾಜ್ಕುಮಾರ್ ಅವರ ನಟ ಸಾರ್ವಭೌಮ ಸಿನಿಮಾನೂ ಲೀಕ್ ಆಗಿತ್ತು. ಸಿನಿಮಾ ರಿಲೀಸ್ ಆಗಿ ಕೇವಲ 25 ದಿನ ಆಗಿದೆಯಷ್ಟೇ. ಈ ಚಿತ್ರವನ್ನ ಕೂಡ ತಮಿಳು ರಾಕರ್ಸ್ ಅವರೇ ಪೈರಸಿ ಮಾಡಿದ್ದಾರೆ. ರಜನಿಕಾಂತ್, ವಿಜಯ್, NTR, ರಾಮ್ ಚರಣ್ ಅಂತವರ ಚಿತ್ರಗಳಿಗೆ ಬಹಿರಂಗವಾಗಿ ಸವಾಲ್ ಹಾಕಿ ಸಿನಿಮಾ ಪೈರಸಿ ಮಾಡ್ತಿರುವ ತಮಿಳು ರಾಕರ್ಸ್ ವಿರುದ್ಧ ಯಾವುದೇ ಕಠಿಣ ಕ್ರಮ ಜರುಗಿಸುವಲ್ಲಿ ಯಶಸ್ಸು ಕಾಣ್ತಿಲ್ಲ. ಯಾಕಂದ್ರೆ ತಮಿಳು ರಾಕರ್ಸ್ ನಿಯಂತ್ರಕರು ಎಲ್ಲಿದ್ದಾರೆ, ಹೇಗೆ ಲೀಕ್ ಮಾಡ್ತಾರೆ, ಅವರ IP ವಿಳಾಸ ಯಾವುದೂ ಗೊತ್ತಿಲ್ಲ. ಹೀಗಾಗಿ ಇದು ಭಾರತೀಯ ಸಿನಿಮಾ ಇಂಡಸ್ಟ್ರಿಗೆ ದೊಡ್ಡ ತಲೆನೋವಾಗಿದೆ.